ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ನ ವಾಟ್ಸಪ್ ಥ್ರೂ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲು ನಾವು ವ್ಯಾಕ್ಸಿನ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಕೋವಿನ್ ಅಪ್ಲಿಕೇಶನ್ ಅಥವಾ ಕೋವಿಡ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು. ಫ್ರೆಂಡ್ಸ್, ಈಗ ಫುಲ್ ಸಿಂಪ್ಲಿಫೈ ಮಾಡಿದರೆ ನೀವು ವಾಟ್ಸಪ್ ಥ್ರೂನೇ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಫ್ರೆಂಡ್ಸ್, 30 to 40 seconds ಅಷ್ಟೇ ಟೈಮ್ ತೊಗೊಳುತ್ತೆ. ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಮೊಬೈಲ್ನ ನೀವು ನೋಟ್ ಮಾಡ್ಕೊಳ್ಳಿ. 9013151515 ಈ ಮೊಬೈಲ್ ನಂಬರ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಳ್ಳಿ. ಹೆಸರನ್ನ ಏನಾದರೂ ನೀವು ಸೆಟ್ ಮಾಡ್ಕೊಳ್ಳಿ. ಈ ಮೊಬೈಲ್ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸೇವ್ ಮಾಡ್ಕೊಂಡಾದ್ಮೇಲೆ ಆ ಮೊಬೈಲ್ ನಂಬರ್ಗೆ ವಾಟ್ಸಪ್ಪಿಂದ ಒಂದು ಮೆಸೇಜ್ ಕಳಿಸ್ಬೇಕಾಗುತ್ತೆ. ಇಲ್ಲಿ ಫಸ್ಟ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತಿದೆಯಲ್ಲ, ಈ ಥರ ಟೈಪ್ ಮಾಡಿ ಕಳಿಸ್ಬೇಕು. ಫ್ರೆಂಡ್ಸ್, ಆ ನಂಬರ್ ತಿಳಿಸಿದ್ನಲ್ಲ ಫಸ್ಟಿಗೆ, ಆ ನಂಬರ್ಗೆ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತೇಳಿ ಟೈಪ್ ಮಾಡಿ ಮೆಸೇಜ್ನ ಸೆಂಡ್ ಮಾಡಬೇಕು. ಫ್ರೆಂಡ್ಸ್, ಸೆಂಡ್ ಮಾಡಿದಾದ್ಮೇಲೆ ಈ ಥರ ಒಂದು ರಿಪ್ಲೈ ಬರುತ್ತೆ. ಜನರೇಟಿಂಗ್ ಆ್ಯನ್ OTP ಫಾರ್ ದ ನಂಬರ್. ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ. ಯು ವಿಲ್ ರಿಸೀವ್ ಆ್ಯನ್ OTP ಫ್ರಮ್ ಕೋವಿನ್ ಅಂತೇಳಿ ಬರುತ್ತೆ. ಫ್ರೆಂಡ್ಸ್, ಇದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಈ ಥರ ಒಂದು OTP ಇರೋ ಒಂದು ಮೆಸೇಜ್ ಬರುತ್ತೆ. ಫ್ರೆಂಡ್ಸ್, ಮೆಸೇಜ್ ಬಂದಾದಮೇಲೆ 30 secondsಲ್ಲಿ ಬರುತ್ತೆ. 30 seconds ಬಂದಾದಮೇಲೆ ಆ ಒಂದು OTP ಇರುತ್ತಲ್ಲ, ನೀವು ಮತ್ತೆ ಆ OTPನ ಟೈಪ್ ಮಾಡಿ ಮತ್ತೆ ಸೆಂಡ್ ಮಾಡಬೇಕು. ಫ್ರೆಂಡ್ಸ್, ಸೆಂಡ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ವಿ ಆರ್ ಕನ್ಫರ್ಮಿಂಗ್ ಯುವರ್ OTP ಅಂತೇಳಿ ಈ ಥರ ಬಂದಾದಮೇಲೆ ನೆಕ್ಸ್ಟ್ ಆ ನಂಬರಿಂದ ಯಾರ್ಯಾರು ವ್ಯಾಕ್ಸಿನ್ ಹಾಕ್ಕೊಂಡಿರ್ತೀರ ಇಲ್ಲಿ ಬರುತ್ತೆ. ಎಷ್ಟು ಜನ ಇರ್ತಾರೆ ಅಷ್ಟು ಜನದು ಇಲ್ಲಿ ಬರುತ್ತೆ. ನಾನು ಈ ನಂಬರಲ್ಲಿ ಇಬ್ಬರು ಜನ ಇದ್ದರು. ಇಬ್ಬರು ಇರ್ತಾರಲ್ಲ, ಅವ್ರ ಹೆಸರು ಇಲ್ಲಿ ಬಂತು. ಅದಾದಮೇಲೆ ಯಾರ್ದು ಡೌನ್ಲೋಡ್ ಮಾಡ್ಕೋಬೇಕು ವ್ಯಾಕ್ಸಿನ್ ಸರ್ಟಿಫಿಕೇಟ್ ಅಂತೇಳಿ ಇಲ್ಲಿ ಕೇಳುತ್ತೆ. ಒಂದಂತ ಟೈಪ್ ಮಾಡಿ ಕಳಿಸಿದರೆ ಇವರು ಶಕುಂತಲ ಅಂತ ಇದೆಯಲ್ಲ ಅವ್ರದ್ದು ಬರುತ್ತೆ. 2 ಅಂತೇಳಿ ಟೈಪ್ ಮಾಡಿ ಕಳಿಸಿದರೆ ಬಸವರಾಜ್ ಅಂತೇಳಿ ಅವ್ರದ್ದು ಬರುತ್ತೆ. ನಾವು ಫಸ್ಟ್ 1 ಅಂತೇಳಿ ಟೈಪ್ ಮಾಡಿ ಸೆಂಡ್ ಮಾಡಿದಾದ್ಮೇಲೆ ಈ ಥರ ಅವ್ರದ್ದೊಂದು ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇಲ್ಲಿ ಬಂತು, ನಮಗೆ ರಿಸೀವ್ ಆಯಿತು. ರಿಸೀವ್ ಆದಮೇಲೆ ಮತ್ತೆ ಸೆಕೆಂಡ್ ಈ ಥರ ಕ್ವಶನ್ ಕೇಳುತ್ತೆ. ಇನ್ನೊಬ್ಬರು ಇರುತ್ತಲ್ಲ, ಅವ್ರ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕಾ ಅಂತೇಳಿ ಕೇಳುತ್ತೆ. ನೀವು ಎಸ್ ಅಂತಂದರೆ ಡೌನ್ಲೋಡ್ ಮಾಡ್ಕೋಬೇಕಿತ್ತು ಅಂತಂದರೆ ವಾಯ್ ಅಂತೇಳಿ ಈ ಥರ ಟೈಪ್ ಮಾಡಿ ಮತ್ತೆ ಅದಕ್ಕೆ ಸೆಂಡ್ ಮಾಡಬೇಕು. ಫ್ರೆಂಡ್ಸ್, ಸೆಂಡ್ ಮಾಡಿದಾದ್ಮೇಲೆ ಮತ್ತೆ ಅವರ ಒಂದು ಸರ್ಟಿಫಿಕೇಟ್ ಮತ್ತೆ ಅವರು ಸೆಂಡ್ ಮಾಡ್ತಾರೆ. ಇದು ಗೌರ್ಮೆಂಟ್ ಕಡೆಯಿಂದ ಇದೆ. ಫ್ರೆಂಡ್ಸ್, ಈಸಿ ಮೆಥಡ್ ಇದೆ. ಆರಾಮಾಗಿ ಒಂದು 40 to 50 secondsಲ್ಲಿ ನಿಮ್ಮ ಒಂದು ವ್ಯಾಕ್ಸಿನ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.